the news in detail. Chitta Publications released the book Gandhi during a press conference which was held at Press Club, Patrika Bhavan in Mangalore. ಗಾಂಧಿ ಸಂಗ್ರಾಮದ ರಾಷ್ಟ್ರೀಯ ಪದಗಳು ಕೃತಿ ಆಗಬೇಕಲ್ಲ. ನಾವು ಈ ಕೃತಿ ಬರೀಲಿಕ್ಕೆ ನನಗೆ ಅಷ್ಟೇ ಓದಿದವರ ಒಂದು ಕೃತಿ. ಆ ಕೃತಿಯನ್ನು ನನಗೆ ಓದಿಸಿದಾಗ ನಮ್ಮ ದೇಶದಲ್ಲಿ ಮಹಾನ್ ವ್ಯಕ್ತಿಗಳು ಏನೆಲ್ಲ ತಮ್ಮ ಸಾಧನೆಗಾಗಿ ತಮ್ಮ ಸ್ವಚ್ಛತೆಗಾಗಿ ಏನೆಲ್ಲ ಒಂದು ಕುತಂತ್ರ ಮಾಡ್ತಾರೆ, ಒಂದು ಸ್ಥಾನವನ್ನು ಪಡೆಯಲಿಕ್ಕೆ ದೇಶದಲ್ಲಿ ಏನೆಲ್ಲ ಅನ್ಯಾಯ ಮಾಡ್ತಾರೆ ಅಂತ ಹೇಳಿ ನನಗೆ ಗಮನಕ್ಕೆ ಬಂತು. ಆ ರೀತಿಯಲ್ಲಿ ಗಾಂಧಿಯ ಹತ್ಯೆ ಏನೋ ನಿಜ, ಆದರೆ ಗಾಂಧಿ ಹತ್ಯೆ ಏಕಾಯಿತು ಅಂತೇಳಿ ನಮಗಿರೋದು ಗಾಂಧಿ ಹತ್ಯೆ ವಿಚಾರ. ಗಾಂಧಿ ಹತ್ಯೆ ಏಕಾಯಿತು ಅಂತೇಳಿ ಗಾಂಧಿ ಹತ್ಯೆ ಏಕಾಯಿತು ನಮಗೆ ಅದರ ಮಾಹಿತಿ ವಹಿಸಿದಾಗ ನಮ್ಮ ರಾಷ್ಟ್ರದಲ್ಲಿ ಇಂಡಿಯಾ ಪರಿಸ್ಥಿತಿ ಅದರಲ್ಲೂ ಬಹುಮುಖ್ಯವಾಗಿ ಉಪಯೋಗಿಸಿಕೊಂಡು ನಮ್ಮ ರಾಷ್ಟ್ರ ದೇಶದ್ರೋಹಿಗಳಿಂದ ಹಾಗೂ ಪಾಕಿಸ್ತಾನ ಬೆಂಬಲಿತ ಉಗ್ರರಿಂದ ನಾವು ಬಹಳಷ್ಟು ಕಷ್ಟಪಟ್ಟಿದ್ದೀವಿ. ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳ ರಕ್ತ ಹರಿಸಿದೆ. ಅದಕ್ಕೆ ನಾವು ಕಾರಣ ಹುಟ್ಟಿದಾಗ ಗಾಂಧಿ ಎಲ್ಲಿ ಬೆಳೆದಿದ್ದಾರೋ ಅದರ ಪರಿಣಾಮ ನಾವೀಗ ಎದುರಿಸಿದ್ದೀವಿ. ಗಾಂಧಿ ಹೇಳಿದ್ರೆ ಅಷ್ಟೊಮ್ಮೆ ಅಪರಾಧ ಮಾಡಿದ್ದಾರೆ ನಮ್ಮ ದೇಶವನ್ನು. ಓದಿದ್ದು ಗಾಂಧಿ ಅಂತ ಘೋಷಣೆ ಹೊರ ಕಟ್ಟಿ ಅಲ್ವಾ? ಆ ಕೃತಿ ಡಿಪೆಂಡೆಂಟ್ ಸ್ಟೇಟ್ಮೆಂಟ್ ಟು ದ ಹೋಲ್. ಹೌದಾ? ಅದು ಬಿಡಿ, ನೀವು ಓದಿದ ಕೃತಿ ಒಳ್ಳೆ ಕೃತಿ ಓದಿ ನೀವು ಹೇಳ್ತಾ ಇದ್ದೀರಿ ಅಲ್ಲ? ಕೋರ್ಟಲ್ಲಿ ಒಂದು ಪ್ರಿವೆಂಟಿವ್ ಸ್ಟೇಟ್ಮೆಂಟ್ ಮತ್ತು ಡಿಪೆಂಡೆಂಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಅಪರಾಧಿಯ ಸ್ಟೇಟ್ಮೆಂಟ್ ಮತ್ತು ಒಂದು ಅವರ ಮೇಲೆ ಕೇಸ್ ಹಾಕುವ ಸ್ಟೇಟ್ಮೆಂಟ್. ಈ ಅಪರಾಧಿಯ ಸ್ಟೇಟ್ಮೆಂಟ್ ಹಿಡಿದು ನೀವು ಪುಸ್ತಕ ಬರೆದು ಈ ಗಾಂಧಿಯನ್ನು ದೇಶದ್ರೋಹಿ ಅಂತ ತರಲಿಕ್ಕೆ ಆ ಒಂದೇ ಪುಸ್ತಕ ಅಂತ ಹೇಳಿದ್ರು. ನಾನು ಯಾಕೆ ಹೇಳಿದ್ರೆ ಆ ಒಂದೇ ಪುಸ್ತಕ ಓದಿದೆ ಅಂತ ಹೇಳಿದ್ರು. ನೀವು ಇಲ್ಲಿ ಮೆಂಟೇನ್ ಮಾಡ್ಬೋದಲ್ಲೇ ಆ ಡಿಪೆಂಡೆಂಟ್ ಸ್ಟೇಟ್ಮೆಂಟ್ ಯಾಕಂದ್ರೆ ಅಪರಾಧಿಯ ಒಂದು ಸ್ಟೇಟ್ಮೆಂಟ್ ಅಂತ ಹೇಳಿದ್ರು ಅದನ್ನ ಹೇಳ್ತೇವೆ ಅಲ್ವಾ? ಹೇಳಿಕೊಟ್ಟಿದ್ದಾರೆ. ಅದು ಹೇಳಿದ್ದು ಮತ್ತೆ ಗೋಪಾಲ್ ಗೋಡ್ಸೆ ನಾಥರಾಮ್ ಗೋಡ್ಸೆ ಅಲ್ಲ. ಆ ಕೃತಿಯನ್ನು 10 ಸಾರಿ ಓದಿದ್ದಾರೆ. ಅದಕ್ಕೆ ಹೇಳಿದ್ರು ರಾಷ್ಟ್ರಪತಿಗಳನ್ನು ಅವರ ಮೇಲೆ ನಮಗೆ ದ್ವೇಷ ಇಲ್ಲ, ನಾವು ಕಂಡಿಲ್ಲ. ನಾವು ಏನು ಚರಿತ್ರೆ ಇದೆಯೋ ನಮಗೆ ಬರೋದು ಹಕ್ಕಿದೆ, ನಮಗೆ ಅವರ ಮೇಲೆ ದ್ವೇಷ ಇಲ್ಲ. ನಮ್ಮ ಮಹಾತ್ಮ ಗಾಂಧಿಯವರು ನಮ್ಮ ರಾಷ್ಟ್ರಪತಿಗಳು ಒಪ್ಪಿಕೊಂಡಿದ್ದೀವಿ, ರಾಷ್ಟ್ರೀಯ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಆದರೆ ನಾವು ಏನು ಹುಡುಕಿದೆ ಅಲ್ಲಿ ಕೆಲವು ಏನು ಅನ್ಯಾಯ ನಡೆದಿದೆ, ಅದೇ ನಮ್ಮ ದೇಶ ಹೀನಾಯ ಛಿದ್ರವಾಯಿತು, ನಮ್ಮ ದೇಶ ವಿಭಜನೆ ಆಯಿತು, ಅದು ಕಡಿಮೆ ಅವರು ಮಾಡಿದರೆ ಅದು ಕಡಿಮೆ. ನೀವು ಆ ಒಂದು ಪುಸ್ತಕ ಓದಿ ಮಾತಾಡ್ತೀರಲ್ಲ, ಒಂದು ಮಾತ್ರ ಅವ್ರ ಪುಸ್ತಕದಲ್ಲಿ ಅವರು ಸುಮ್ಮನೆ ಯಾವುದು ನ್ಯಾಯ ಇದೆ ನಾವು 10 ಸಾರಿ ಆ ಪುಸ್ತಕ ಓದಿದ್ದಾರೆ. 10 ಸಾರಿ ಡಿಪೆಂಡೆಂಟ್ ಸ್ಟೇಟ್ಮೆಂಟ್ ಅದು ಕೋರ್ಟ್ ಅಲ್ಲಿ ಅಪರಾಧಿ ಹಾಕುವ ಸ್ಟೇಟ್ಮೆಂಟ್ ಅವರು ಓದಿ. ಅದರಲ್ಲಿ ಉಂಟು ಇಂಥ ಕಾನೂನು ಪ್ರಕಾರ ಇಂಥ ಕಾನೂನು ಈ ಡಿಫೆನ್ಸ್ ಸ್ಟೇಟ್ಮೆಂಟ್ ನಾನು ಕೋರ್ಟಿಗೆ ಹಾಕ್ತಾ ಇದ್ದೇನೆ ಅಂತ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸಂಘ ಪರಿವಾರ ಕೂಡ ಗಾಂಧೀಜಿಯನ್ನು ಗಾಂಧೀಜಿಯ ಸಿದ್ಧಾಂತವನ್ನು ಒಪ್ಪಿಕೊಂಡಿದೆ. ಈ ಮಕ್ಕಳನ್ನು ಅವ್ರ ಮೇಲೆ ಕೂತ್ಕೊಳ್ಳೋದಿಲ್ಲ, ಕೆಳಗೆ ಒಂದು ಬಿಡಿಸಿಕೊಳ್ಳುತ್ತಿದ್ದಾರೆ ಅಲ್ಲ. ಈಗ ಗಾಂಧೀಜಿ ಅವರ ಪುಸ್ತಕಕ್ಕೆ ನಿಮ್ಗೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತೇನೆ. ಒಂದಿನ ನಾನು ಮಾತಾಡೋದಕ್ಕೆ ಅವಕಾಶ ಕೊಡಿ. ನಾವು ಗಾಂಧೀಜಿಯವರ ದ್ವಂದ್ವ ನಿಲುವುಗಳು ಯಾವುದೇ ಒಬ್ಬ ವ್ಯಕ್ತಿಗೆ 2 ಮುಖಗಳಿರುತ್ತೆ. ಅದರಲ್ಲಿ ಒಂದು ಪರಿಚಯ ನಾವು ಮಾಡಿದ್ದೀವಿ.
ಅವರೇ ಒಂದು ಆತ್ಮಕಥೆ ಅವ್ರು ಪರಿಚಯ ಮಾಡ್ಕೊಂಡಿದ್ದಾರೆ. ಒಬ್ಬ ವ್ಯಕ್ತಿಗೆ ಇನ್ನೊಂದು ಮುಖ ಕೂಡ ಪರಿಚಯ ಮಾಡೋ ಒಂದು ಇದ್ನಲ್ಲಿದೆ. ಅದನ್ನೆಲ್ಲ ಅಥೆಂಟಿಕ್ ಆಗಿ ನಡೆದಿದೆ. ನಾನೇ ಒಂದು ಪ್ರಕಟಿಸಿರೋ ಗಾಂಧಿ ಧರ್ಮದ್ರೋಹಿ ರಾಷ್ಟ್ರದ್ರೋಹಿ ಸುಪ್ರೀಂ ಜಡ್ಜ್ಮೆಂಟ್ ಇವತ್ತು 10,000 ಪ್ರತಿಗಳಾಗಿದೆ. ನೀವು ಅಕಸ್ಮಾತ್ ಅದ್ರ ಬಗ್ಗೆ ಏನಾದ್ರು ಇತ್ತು ಅಂತಂದ್ರೆ ಕೋರ್ಟ್ಗೆ ಹಾಕಿ ನಾವು ಕೋರ್ಟಲ್ಲಿ ಬಂದು All India Lions Conference Isare, hosted by the Lions Club International District Team 170, will be held on Sunday, the 11th January at Dr. T.M.Pai International Convention Center, Mangalore. Since the chairperson Geeta Shetty addressing a press meet at the Press Club, Patrika Bhavan in Mangalore. There are 39 different districts all over India who are coming from different places, and we all will be joining under one group to do the service of the nation. As you all know, from the decade, Lions Club has been doing a lot of services. From last 3 years, we under the Lions Club, Lionesses, intellectually writing a time share and a crematorium at Kolkata. And during my tenure, we have done an orphanage for destitute women, Sevashram. And last year, 20 years, and last year, Ashish Mohan, she did a sanitary. From last almost 18 years, all the past coordinators from our district have been doing different services. This year, our Lioness coordinators will be having a crematorium at the Hassan. The main motto is service. The inauguration will be done by our Governor, Manjunath Murthy, and the Lioness coordinator, Nalini Murthy. And our guest are Pujari Mathai. She is a holistic, integrated person from Bangalore. And there will be a chief guest, Sampat Pal. She is a leader for the Gulabi team, and she is coming all the way from Lucknow. And we have with us Lion Srinivasan, Municipal Council Chairperson. Then we have our International Director, past International Director, Reddy, Krishna Reddy, and we have our President, All India Lioness President, Kamolini, and we have lots of advisors with us. We have Kavita Shastri, we have Malika Rao, we have Usha Pawar, who is constantly in touch with us and giving us advisors. Indu Mehta is the main person behind this. And we are having a souvenir and a bulletin release that day. And the editor is Malika Rao for that. And it will be released by Krishna Reddy. We start in the morning at 7 o'clock. And till 9 o'clock we have a variety of functions. We have the cultural program also. Banner presentation will start early in the morning at 7. From all the different districts and congratulate our immediate past after that open for business after the RCC governor and in follow our media conference decided to be hosted in our district. I'm really very happy for that, and all the 17 past coordinators are helping me a lot, and they are working a lot for me. Project will be 8th of May. The work has already started. By end of May it will be. What I feel that the Lions movement is always one of the good things that we are doing in our lives. That we know the Lions are having a very difficult in our lives. I think that the Lions work in the Lions club body. Wonderfully they are working throughout the year. And the backbone of the Lions organization is one of the things that we are happy that Lions clubs are very active in our lives. So as a part of our this year program, we will take up this the Lions come forward to have this particular program, and also they are contributing their particular part of share only for the tutorial regarding the children building, children block. So
especially helpful for public health. Program for the public. Hi, this is John Abraham and you're watching Coastal Times. Red Rocks India Domicile Projects presents Red Rocks Blueberry Greens Residential Layout, Airport Road, Blueberry Hills, Yeyadi. Plots start from 3.5 to 25 cents, just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyadi, Mangalore. ಪುಟ್ಟುಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. One looks back with pride and wonder on the transformation that has taken place at Kankanadi. From a single dispensary to a super speciality hospital. From 20 beds to 1,050 beds. From 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication. For specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super speciality services including chest and allergy, de-addiction and counseling, dialysis and mammography. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Karnataka Yakshagana Bhairata Academy, Mangalore has organized Yakshagana Bhairata Sambrama on January 9, 10th and 11th at Saraswati Sadan Sri Kshetra Kati, said the convener of the person. ಯಕ್ಷಗಾನಕ್ಕಾಗಿ ನೀವು ಕೇಂದ್ರವಾಗಿ ಬಹಳ ಸಮಯದಿಂದ ಪ್ರಾರಂಭಿಸಿದ್ದಾರೆ. ಅದರೊಂದಿಗೆ ಈಗ ನಾವು ಮಕ್ಕಳ ಮೇಳದವರು ಸ್ವಲ್ಪ ಮಟ್ಟಿಗೆ ಸೇರಿಕೊಂಡು ಅದರ ಮೇಲೆ ಪ್ರಚಾರಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನಾಳೆ ದಿವಸ ಹೀಗೆ ಮಕ್ಕಳ ಯಕ್ಷಗಾನವಿದೆ. ಅದಾದ ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಹಲವು ಚರ್ಚಾಗೋಷ್ಠಿಗಳು, ಪ್ರಧಾನವಾಗಿ ಮಕ್ಕಳ ಮೇಳ, ಹವ್ಯಾಸಿ ಮೇಳ ಮತ್ತು ಮಹಿಳಾ ಮೇಳಗಳ ಬಗ್ಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇದನ್ನು ಹೇಗೆ ಬೆಳೆಸಬಹುದು, ಹೇಗೆ ಉಳಿಸಬಹುದು, ಇದರಿಂದ ಯಕ್ಷಗಾನಕ್ಕೆ ಏನು ಪ್ರಯೋಜನ, ಏನಾದರೂ ಮಾರ್ಪಾಡು ಮಾಡಬೇಕಾ ಇತ್ಯಾದಿ ವಿಚಾರಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಸೇರಿಸಿಕೊಂಡು ವಿಮರ್ಶೆ ಆಗಿಟ್ಟಿದೆ. ಈ ವಿಮರ್ಶೆಯಿಂದ ಯಕ್ಷಗಾನಕ್ಕೆ ಪ್ರಯೋಜನ ಆಗಬಹುದು ಅಂತ ನಮ್ಮದಾದ ಅನಿಸಿಕೆ.
Vasupuja Swami Switambar Jain Sangha have organized a ritual Nagadevara Punar Pratishte and Dharmika Sabha program on Sunday the 11th January at 11:30 a.m. at TT Road, Bomathi Street, Mangalore, said the President Dilip Jain addressing a press meet at the press club. ಜಿಲ್ಲೆ ನಮ್ಮ ಜೈನ್ ಪರಂಪರೆಗೆ ಹೆಸರಾಗಿದ್ದ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಅನೇಕ ಜೈನ್ ಅರಸರು ಆಡಿದ ನಾವು ಇಲ್ಲಿ ನೆಲೆಸಿದ್ದ ದಿಗಂಬರ್ ಪಂಗಡದ ಜೈನ್ ಮನೆತನದವರು ಗುತ್ತಿನ ಚಾವಡಿ ಮನೆಯನ್ನು ಹಾಗೂ ಲಸಿಯನ್ನು ಕಟ್ಟಿಕೊಂಡು ಘೋರ ಮನೆತನ ಅದರಿಗೆ ಪಾತ್ರರಾಗಿದ್ದರು. ಮಾತ್ರವಲ್ಲ, ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಮಾಡುತ್ತಿರುವ ಹೆಸರು ಸಾಧ್ಯ ಆಗಿತ್ತು. ಇದೇ ರೀತಿ ಉತ್ತರ ಭಾರತದಿಂದ ವ್ಯಾಪಾರ ವ್ಯವಸ್ಥೆಗೆ ಸಂಬಂಧಪಟ್ಟ ನಮ್ಮ ಸೆಪ್ಟೆಂಬರ್ ಜೈನ್ ಪಂಗಡವನ್ನು ಬಹಳ ವರ್ಷದ ಹಿಂದೆ ಕೆಲವು ಬೆಳವಣಿಗೆಯ ಕುಟುಂಬಗಳು ಈ ಜಿಲ್ಲೆಯಲ್ಲಿ ನೆಲ ನಿಂತಿದೆ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಅನೇಕ ಕುಟುಂಬಗಳು ಬಂದು ಇಲ್ಲಿ ಕಾಯಂ ಮಾಡಿ ನಿಯಂತ್ರಿಸುತ್ತವೆ. ನಮ್ಮ ಸೆಪ್ಟೆಂಬರ್ ಜೈನ್ ಪಂಗಡವರಿಗೆ ದಿಗಂಬರ್ ಜೈನ್ ಪಂಗಡವರಿಗೆ ಆಚಾರ ವಿಚಾರ ಮತ್ತು ಪತ್ರದಲ್ಲಿ ಹೆಚ್ಚಿನ ವ್ಯತ್ಯಾಸವಿಲ್ಲ. ಈಗ ನಮ್ಮ ಭಗವಂತರಾದ ಸಂಬಂಧಪಟ್ಟ ಮಂಗಳೂರಿನ ಹೃದಯ ಭಾಗದಲ್ಲಿ ಟಿ ರಸ್ತೆಯ ಬಳಿ ಸುಮಾರು 2 ಕೋಟಿ ವರ್ಷದಲ್ಲಿ ಭವ್ಯ ಜೈನ ಮಂದಿರವನ್ನು ಕಟ್ಟುವ ಬಗ್ಗೆ ನಮ್ಮ ಸಮಾಜ ಬಾಂಧವರು ನಿಶ್ಚಯಿಸುತ್ತಿದ್ದೇವೆ. ಇದಕ್ಕೆ ಪೂರ್ವಭಾವಿಯಾಗಿ ಸ್ಥಳದಲ್ಲಿರುವ ನಾಗದೇವರು ಪುನಃ ಪ್ರತಿಷ್ಠೆ ಮಾಡುವುದನ್ನು ಮೂಲಕ ಈ ಕಾರ್ಯಕ್ರಮ ಪ್ರಾರಂಭಿಸುತ್ತೇವೆ. ಅದರಿಂದ ತಾರೀಖು 11/1/2015 ಭಾನುವಾರ ಬೆಳಿಗ್ಗೆ ದೇವರ ಮನರ ಪ್ರತಿಷ್ಠೆ ಹಾಗೂ ಇಂಥ ಧಾರ್ಮಿಕ ಕಾರ್ಯಕ್ರಮ ನಡೆಯುವುದು. ನಂತರದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯುವುದು. ಈ ಕಾರ್ಯಕ್ರಮಕ್ಕೆ ಮೂರ್ತಿ ಜಯ ಮಠಾಧಿ ಪರಂ ಪೂಜ್ಯ ಭಾರತಬುದ್ಧಶಾಸ್ತ್ರಿ ಶ್ರೀ ಪಟಾಕರ್ ಜಗತ್ತಿಗೆ ಪಂಡಿತಾಚಾರ್ಯವರು ಮಹಾಸ್ವಾಮೀಜಿಯವರು ಆಶೀರ್ವಾದವನ್ನು ನೀಡಬಹುದು. ಆಗ ಸಭಾಧ್ಯಕ್ಷರಾಗಿ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಮತ್ತೆ ದೀಪ ಬಳಸಿರುವ ಮೂಲಕ ಧಾರ್ಮಿಕ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಉತ್ಸಾಹ ಸಚಿವರಾದ ಶ್ರೀ ರಮಾನಂದ ಕೈ ಅವರು ಉಪಸ್ಥಿತರು. ಇವರಿಗೆ ಆಮಂತ್ರಣ ಪತ್ರಿಕೆಯಲ್ಲಿ ಗಣಪತಿಗಳನ್ನು ಭಾಗಿಸಬಹುದು. Hi, this is Nisha Kothari and you are watching Coastal Times English News. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. If our demands are not met, from 26 January we will hold Swachhata Andolana in front of the houses of concerned officers, said Sudhata Jain addressing a press meet at the press club. ಕೇವಲ ಯಾವುದೋ ಒಂದು ಸಿದ್ಧಾಂತ ದೃಷ್ಟಿಯಲ್ಲಿ ನಾವು ಸಂಘಟನೆ ಆಯ್ಕೆ ಮಾಡಿರ್ಬೋದು, ಆದರೆ ಧಾರ್ಮಿಕ ಸಿದ್ಧಾಂತವನ್ನ, ಧಾರ್ಮಿಕ ಚಿಂತನೆಯನ್ನು ನಾವು ಬಿಟ್ಟಿಲ್ಲ.
ಅವ್ರು ತಿಳ್ಕೊಂಡಿರ್ಬೋದು ಇವರು ಏನೋ ಒಂದು ಧಾರ್ಮಿಕ ಸಂಘಟನೆ ಸೇರ್ಕೊಂಡ್ಬಿಟ್ಟು ಧಾರ್ಮಿಕರ ಬಗ್ಗೆ ಚಿಂತನೆ ಮಾಡೋದು ಬರಲ್ಲ ಅಂತ. ನಾವು ಸತ್ಯವಾಗಿ ಹೇಳ್ಬೇಕಾದ್ರೆ ನಮ್ದು ಚಿಂತನೆ ಇರೋದು ನಮ್ಗೆ ಯಾರಷ್ಟು ಹೇಳ್ಕೊಡಿದ್ರೆ ಸಹೋದರತೆಯ ಜೀವನ, ಅದೇ ಕಾರ್ಮಿಕರ ಚಿಂತನೆ. ಕಾರ್ಮಿಕರ ಚಿಂತನೆಗೆ ಯಾವುದೇ ಜಾತಿ ಧರ್ಮ ಇಲ್ಲ. ಒಂದು ಸತ್ಸಂಗ ಆಗಬೇಕು, ಒಂದು ಹಕ್ಕನ್ನು ಕೇಳುವಂತ ವೇದಿಕೆ ಬೇಕು, ಅದನ್ನು ನಾವು ಮಾಡಿದ್ದೀವಿ. ಈಗ ಮಾಡಿದಾಗ ನಿರ್ಲಕ್ಷ್ಯ ಮಾಡುವಂತ ಒಂದು ಮನೋಭಾವನೆ ಬಿಡಬೇಕು. ನಮಗೆಲ್ಲ ಗೊತ್ತಿದೆ, ಈ ಬಗ್ಗೆ ನಾವು ಹೋರಾಟ ಮಾಡಿಕೊಂಡು ಕಳೆದ ಅಂತಿಮ ಒಂದು ಅಕ್ಟೋಬರ್ ತಿಂಗಳಲ್ಲಿ ಉಪಸತ್ಯಾಗ್ರಹ ಅಂತಿಮ ಆಗಿತ್ತು. 29-26 ಇದುವರೆಗೆ ಅದರ ಬಗ್ಗೆ ಗಮನ ತೆಗೆದುವಂತಹ ನೀತಿ ಆದೇಶವನ್ನು ಉಲ್ಲಂಘನೆ ಮಾಡುವಂತಹ ಅಧಿಕಾರಿಗಳ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ ಹೊರಗೆ ಸೇವೆಯನ್ನು ಮಾಡಬೇಕಾಗಿತ್ತು. ಅದು ಇವತ್ತು ನಮಗೆ ಕಾಲ ಹೋಗಿ ಬಂದಿದೆ. ನಾನು ಹೇಳಿಕೆ ಬರ್ತೀನಿ, ಯಾರೇ ಆಗಲಿ, ಕಾರ್ಮಿಕ ಮುಖಂಡರಾಗಲಿ, ಇನ್ನೊಂದು 15 ದಿವಸದ ಒಳಗಡೆ ಅದನ್ನು ಮಾಡದಿದ್ದರೆ ಜನವರಿ 26 ಪ್ರಜಾಪ್ರಭುತ್ವ ದಿನಾಂಕ ಆಚರಣೆ ಮಾಡ್ತಾರೆ. ನಾನು ನಿಜವಾಗಿ ಹೇಳ್ತಾ ಇರೋದು, ಪ್ರಜಾಪ್ರಭುತ್ವದ ಪಕ್ವಲಯ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ. ಇದನ್ನ ವಿರೋಧಿಸುತ್ತವಾಗಿ ಪ್ರಥಮವಾಗಿ ನಾವು ತಗೊಂಡಿರುವಂತಹ ಆಯ್ಕೆ ಅಂತ ಹೇಳಿದ್ರೆ ಆರೋಗ್ಯ ಸೇವೆಯನ್ನ ಮಂಗಳೂರಿನ ESI ಆಸ್ಪತ್ರೆಯ ಅಧೀಕ್ಷಕರ ಮನೆಯ ಮುಂದೆ ಅವ್ರು ತಿಳ್ಕೊಳ್ಳಿ, ಸ್ವಚ್ಛತಾ ಆಂದೋಲನ ತಿಳ್ಕೊಳ್ಳಿ. ಸ್ವಚ್ಛತಾ ಆಂದೋಲನ ಬಗ್ಗೆ ESI ಸ್ವಚ್ಛತಾ ಆಂದೋಲನ ಮಾಡಲಿಕ್ಕೆ ನಾವು ಅವರ ಮನೆ ಮುಂದೆ ಬರ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಉದ್ದೇಶ ಇಷ್ಟೇ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ, ಅದನ್ನ ಕೊಡಬೇಕು. ಕೊಡ್ಕೊಂಡ ವ್ಯವಸ್ಥೆನ ಜಿಲ್ಲಾಧಿಕಾರಿಗಳು ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಸಭೆಯನ್ನು ಕರೀಲಿಕ್ಕೆ ಹೇಳಿದ್ರೆ ಎಲ್ಲ ಜನಪ್ರತಿನಿಧಿಗಳು ಇರಬೇಕು, ಎಲ್ಲ ಮುಖಂಡಗಳು ಇರಬೇಕು, ಎಲ್ಲ ಸಮಿತಿಗಳು ಇರಬೇಕು, ಎಲ್ಲ ಇಲಾಖೆಗಳು ಇರಬೇಕು. ಈ ಸಂದರ್ಭ ಆದೇಶ ಮಾಡಿ ಇದುವರೆಗೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಮಾಧ್ಯಮದ ಮೂಲಕ ಅವನ್ನ ಎದುರ್ತಾ ಇದ್ದೀವಿ. ಆದಷ್ಟು ಬೇಗ ಶೀಘ್ರವಾಗಿ ಸಭೆ ನಡೆಸಿ 26 ತಾರೀಕಿಗೆ ಹಂತ ಹಂತವಾಗಿ ಪ್ರತಿಯೊಬ್ಬರ ಮನೆಯ ಮುಂದೆ ಬರ್ತೀವಿ. ಕೊನೆಯದಾಗಿ ನಾವು ಬರೋದು ಜನಪ್ರತಿನಿಧಿಗಳ ಮನೆಯ ಮುಂದೆ. ಜನಪ್ರತಿನಿಧಿಗಳು ಯಾಕೆ ಹೇಳಿದ್ರೆ ಇವತ್ತು ಜನಪ್ರತಿನಿಧಿಗಳಿಗೆ ಈ ಕಷ್ಟ ನೋವುಗಳೆಲ್ಲ ಗೊತ್ತಿದೆ. ಅವರ ಅಂಗಸಂಸ್ಥೆಯಲ್ಲಿ ಎಲ್ಲರೂ ಕಾರ್ಮಿಕ ಸಂಘಟನೆ ಬೆಳೆಸ್ಕೊಂಡಿದ್ದಾರೆ. ಈ ಅನ್ಯಾಯ, ಕಾರ್ಮಿಕರಿಗೆ ಆಗ್ತಿರುವ ಅನ್ಯಾಯ ಅವರು ಗೊತ್ತಿದೆ. ಅಲ್ಲಿಂದ ಕುತ್ಕೊಂಡು ನಮಗೆ ಫೋನ್ ಮಾಡೋದಲ್ಲ, ESI ಸಮಸ್ಯೆ ಆದ್ರೆ ಬೇರೆ ಬೇರೆ ವಿಚಾರ ನಮಗೆ ಫೋನ್ ಮಾಡೋದಲ್ಲ. ಅವರಲ್ಲಿ ಕಾರ್ಮಿಕರಿದ್ದಾರೆ, ಅವರು ಕಾರ್ಮಿಕ ಮುಖಂಡರಿದ್ದಾರೆ. ಯಾಕಂದ್ರೆ ಇಲ್ಲಿಯ ನಮಗೆ ಗೊತ್ತಿರ್ಬೋದು, ಗುಂಡ ಸತ್ಯ ಸಚಿವತೆ ಇರಬಹುದು, ಗುಂಡ ಮತ್ತು ಸಚಿವ ಅಭಯಚಂದ್ರ ಹೇಳಿದ ನನಗೆ ಇಂತಕ್ಕಿದೆ, ನನ್ನಲ್ಲಿ ಇಂತಕ್ಕಿದೆ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ESI ಅಭಿವೃದ್ಧಿಗೋಸ್ಕರ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ವ್ಯಾಪ್ತಿಯಲ್ಲಿ ಸುಮಾರು 10,000 ಕಾರ್ಮಿಕರಿದ್ದಾರೆ. ಅವರ ಒಟ್ಟಿಗೆ 500 ಜನ ಇದ್ದಾರೆ. ಮೋಹನ್ ಅವರ ಜೊತೆ 5,000 ಕಾರ್ಮಿಕರಿದ್ದಾರೆ. ಇಲ್ಲಿ ಪರಮೇಶ್ವರ ನಾಯ್ಕ ಹೇಳ್ತಾರೆ 3,000 ಕಾರ್ಮಿಕರಿದ್ರೆ ESI ಸೌಲಭ್ಯ ಇರಬೇಕು, ಇಲ್ಲಿ ಕಾರ್ಮಿಕ ಆಸ್ಪತ್ರೆ ನಿರ್ಮಾಣ ಆಗಬೇಕು, ಕೇಂದ್ರ ಆಸ್ಪತ್ರೆ ಯಾಕೆ ಅಲ್ಲಿ ಆಗಿಲ್ಲ? ಒಬ್ಬ ಸಚಿವರ ಜಾಗದಲ್ಲಿ ಆಗಿಲ್ಲ. ಪ್ರಥಮವಾಗಿ ನಾವು ತಗೊಳ್ಳುವಂತ ಕೆಲಸ ಅಭಯಚಂದ್ರ ಮನೆಯ ಮುಂದೆ ಬಳಕೆಯನ್ನು ಮಾಡ್ತೀವಿ. ಯಾಕಂದ್ರೆ ಮೂಲಬಿಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಭದ್ರತೆ ನೀಡ್ತಾ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಎಲ್ಲ ಬರುತ್ತಿದ್ದೆವು. ಅದು ಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಲಬಿಂದು ಕೇಂದ್ರದಲ್ಲಿ ಸುಮಾರು 10,000 ಮೇಲ್ಪಟ್ಟ ಕಾರ್ಮಿಕರಿದ್ರೆ ಪರಮೇಶ್ವರ ನಾಯ್ಕ ಕಾರ್ಮಿಕ ಸಚಿವರಾಗಿ ಹೇಳ್ತಾರೆ ನಾವು 3 ತಿಂಗಳಲ್ಲಿ ಆಗಬೇಕು ಅಂತ ಇದುವರೆಗೆ ಆಗಿಲ್ಲ. ಇಂಥ ನಿರ್ಲಕ್ಷ್ಯವನ್ನು ನಾವು ಕಲಿಸ್ತೀವಿ. ಹಾಗಾಗಿ ನಾವು ಬರ್ತಾ ದಾರಿ ಅಧಿಕಾರಿಗಳ ಮನೆ ಮುಂದೆ ಹೊರಗೆ ಇಟ್ಕೊಂಡು ಬರ್ತೀವಿ. ಅದು ಒಂದು ಸ್ವಚ್ಛತಾ ಆಂದೋಲನದ ಭಾಗ ಅಂತ ಮಾಡ್ಕೊಂಡು. ಯಾಕಂದ್ರೆ ಮೋದಿಜಿಯವರು ಹೇಳಿದ್ರು ಕೇವಲ ಕಸಗುಟ್ಟಿ ಅಂತಲ್ಲ, ಪ್ರತಿಯೊಂದು ವಿಚಾರವನ್ನು ಸ್ವಚ್ಛತಾ ಮನಸ್ಸಲ್ಲಿ ಇಟ್ಕೊಳ್ಳಿ. ಮನಸ್ಸಲ್ಲಿ ಸ್ವಚ್ಛತಾ ಆಂದೋಲನ ಆರಂಭ ಮಾಡಿಲ್ಲ. ಆ ಮನಸ್ಸಿನ ಕಲ್ಮಶವನ್ನು ತೆಗೆದುಬೇಕು, ಜನರಿಗೆ ಸಿಗುವಂತಹ ಹಕ್ಕನ್ನು ತೆಗೆದುಕೊಳ್ಬೇಕು ಅನ್ನೋ ಒತ್ತಡ ಮಾಡ್ತಾ ಇದ್ದೀನಿ. That's all for now. We'll be back with more news on the same channel at the same time. Till then, from all of us, it's goodbye.